59 ಸಿನಿಮಾಗಳಿಗೆ ಅನೌನ್ಸ್ ಆಗ್ತಿದೆ. ಬಟ್ 4 ಸಿನಿಮಾಗಳಂದ್ರೆ ಒಬ್ಬ ಡೈರೆಕ್ಟರ್ ಜೊತೆ ಅದೊಂದು ಪ್ರೀತಿ ವಿಶ್ವಾಸ ಇದೆಯಲ್ಲ. ಒಬ್ಬ ಡೈರೆಕ್ಟರ್ ಜೊತೆ 4 ಸಿನಿಮಾ ಜೊತೆ ತಗೊಳ್ಳೋದಾಗ್ಲಿ. ಆ ಜರ್ನಿ ಇದೆಯಲ್ಲ ಸರ್. ಅವ್ರ ಝೀರೋ ಇಂದ ಹೀರೋ ನಿಂತ್ಕೊಳ್ಳೋದಾಗ್ಲಿ. ಲೂನಾ ಇಂದ ಲ್ಯಾಂಬೋರ್ಗಿನಿ ಅಂತ ಹೇಳ್ತಾರಲ್ಲ ದರ್ಶನ್ ಅವ್ರ ತಕ್ಷಣ. ಆ ಜರ್ನಿ ನೋಡೋದಾದ್ರೆ ದರ್ಶನ್ ಅವರು ಅಲ್ಲಿಂದ ಇಲ್ಲಿ ತನಕ ಅವರು ಒಬ್ಬ ವ್ಯಕ್ತಿತ್ವದಲ್ಲಾಗ್ಲಿ, ಗುಣದಲ್ಲಾಗ್ಲಿ ಅಥವಾ ಸಿನಿಮಾದಾಗ್ಲಿ ನಿಮ್ಗಳ ಪ್ರೀತಿ ಆಗ್ಲಿ ಹೇಳೋದು. ಸರ್ ನಿಜವೂ ನಿಮಗೆ ಜೀರೋ ಏನಿಲ್ಲ ಸರ್. ಅವರು ಬಂದಿದ್ದ ಸಿನಿಮಾಯಿಂದನೇ ಫಸ್ಟಿಂದನೇ ನಿಮ್ಗೆ ಲೆಕ್ಕ ಹಾಕ್ಕೊಳ್ಳಿ. ಮೆಜೆಸ್ಟಿಕ್ಕು ಒಂದು ಕಮರ್ಷಿಯಲ್ ಸಿನಿಮಾನೇ. ಫಸ್ಟೇ ಅವರು ಒಂದು 100 ಡೇಸ್ ಸಿನಿಮಾ ಕೊಟ್ಟರು. ಸೊ ಅಲ್ಲಿಂದನೂ ಅವ್ರು ಯಾವುದು ಮಧ್ಯದಲ್ಲಿ ಸಣ್ಣ ಪುಟ್ಟ ಆಗಿರ್ಬೋದು, ಅಲ್ಲಿಂದನೂ ಅವರು ಜೀರೋ ಆಗಿ ಯಾವುದು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲರೂ ಒಂದೇ ಸರಿ ಮೇಲೆ ಹತ್ಬಿಟ್ಟು ಜಂಪ್ ಮಾಡ್ತಿರೋರು. ಒಂದೊಂದೇ ಮೆಟ್ಲು ನಾವು ಒಂದೊಂದು ಡಿಫ್ರೆಂಟಾಗಿ ಕತೆಗಳು ಹೇಳ್ಕೊಳೋದ್ರು. ಆಮೇಲೆ ನಾನು ಹೇಳಿಲ್ಲ ಅವ್ರು ಏನಕ್ಕೆ ಅವ್ರಿಗೆ ಸಕ್ಸಸ್ಸು, ಏನಕ್ಕೆ ಅವರು ಎಲ್ಲ ಡೈರೆಕ್ಟ್ರುಗಳು ಅವ್ರನ್ನ ಮಾಡಬೇಕು ಅಂತ ಇಷ್ಟಪಡೋದಂದರೆ ಅವರು ಒಬ್ಬ ಡೈರೆಕ್ಟ್ರ್ ಹೀರೋ ಆಗಿದ್ದರು. ನಿಮ್ಗೇನು ಕತೆ ಹೇಳಲಿ, ಒಂದು ಪ್ರೊಡ್ಯೂಸರ್ ಇದಾಗಲಿ, ಏನೇ ವಿಷಯನೂ ಒಬ್ಬ ಸಟ್ಟಲ್ಲಿ ಬಂದು ಒಬ್ಬ ಹೀರೋ ಬಂದು ಏನಾದರೂ ಕನ್ಫ್ಯೂಸ್ ಮಾಡಿದ್ರೆ ಆ ಡೈರೆಕ್ಟ್ರಿಗೆ ಅವ್ನ ಮೈಂಡಲ್ಲಿ ಇರೋದೆಲ್ಲ ಒಟ್ಟೋಗ್ತಾ ಇರುತ್ತೆ. ಅವ್ನು ಏನೇನೋ ಆಸೆ ಇಟ್ಕೊಂಡು ಬಂದಿರ್ತೀವಿ ನಾವು. ಹಂಗೆ ತೆಗಿವಿ ಪ್ರತಿಯೊಬ್ಬ ಡೈರೆಕ್ಟ್ರು ಸಹ ಒಬ್ಬ ಹೀರೋ ಅವ್ನು ಪರ್ಸ್ನಲಿ ಯಾರಿಗೂ ಏನಿರಲ್ಲ. ಅವನಿಗೆ ಅಂದ್ರೆ ನನ್ನ ಸಿನಿಮಾಗೆ ಅವ್ನು ಹೆಂಗಿರ್ಬೇಕು, ನಾನು ಈ ಥರ ತೆಗಿಬೇಕು, ಅವ್ನು ಹಂಗೆ ತೋರಿಸ್ಬೇಕು. ಯಾಕಂದ್ರೆ ಹಂಗೆ ತೋರಿಸಿದ್ರೆ ಅಲ್ಲಿ ಚಪ್ಪಾಳೆ ವಿಸಲ್ ಹೊಡೆದ್ರೇ ಇನ್ನೊಬ್ಬ ಪ್ರೊಡ್ಯೂಸರ್ ನಮ್ಮನ್ನು ನೋಡ್ಕೊಂಬರೋದು, ಆ ಹೀರೋ ನಮ್ಮನ್ನ ಹತ್ರ ಬರೋ ಕೆಲಸ ಮಾಡೋದು. ಸೊ ಬರುವಾಗ ಅವ್ನು ನುರೆಂಟ ಏನೋ ಐಡಿಯಾ ಇಟ್ಕೊಂಡು ಬಂದಿರ್ತಾನೆ. ಈ ಥರ ತೆಗಿಬೇಕು, ಹಂಗೆ ಡೈಲಾಗ್ ಕಳಿಸ್ಬೇಕು, ಹಿಂಗೆ ಡೈಲಾಗ್ ಕಳಿಸ್ಬೇಕು. ಯಾವಾಗ ಬಂದು ನಿಮಗೆ ಕಲಿಸ್ಬಿಟ್ಟು ಅದನ್ನು ಚಿತ್ರಾನ್ನ ಮೊಸರನ್ನ ಎಲ್ಲ ಸೇರಿಸಿ ಒಟ್ಟಿಗೆ ಕಲಿಸ್ಬಿಟ್ಟಿದ ತಕ್ಷಣ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಸ್ಪಾಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವಾಗ ಅವ್ರು ಹೇಳಿದ್ದು ನೀವು ಹಿಂಗೆ ತೆಗ್ದು ಅಂದರೆ ಅಲ್ಲಿ ಸಿನಿಮಾಗಳು ಕಬ್ಬೆದವು. ಸೊ ಅವ್ರು ಬಿಗಿನಿಂಗಿಂದನೂ ಯಾವುದೇ ಡೈರೆಕ್ಟ್ರಿಗೆ ನನ್ನ ನೋಡ್ದಂಗೆ, ನಾನು ಕೆಲಸ ಮಾಡ್ದಂಗೆ ಯಾರಿಗೂ ಅವರು ಹಿಂಗೆ ತೆಗಿಬೇಕು, ಹಿಂಗೆ ಮಾಡಬೇಕು, ಇಂಥ ಲೊಕೇಶನಲ್ಲಿ ಹೋಗ್ಬೇಕು, ನನಗೆ ಹಿಂಗೆ ಕಾಸ್ಟ್ಯೂಮ್ ಹಾಕಬೇಕು ಅಂತ ಹೇಳಿಲ್ಲ. ಕತೆ ಅವ್ರು ಹೀರೋ ಬರ್ತಾರೆ, ಅವ್ರು ಕೂತ್ಕೊತಾರೆ, ಅವ್ರು ಮಾಡಿದ ಹಂಗೆ ಎಲ್ಲರ ಹತ್ರನೂ ಅವರು ಫ್ರೆಂಡ್ಶಿಪ್ ಬೆಳೆಸ್ಕೊಂಡೇ ಬಂದಿದ್ದು. ಸೊ ಆ ಒಂದು ಇದೇ ಅವ್ರನ್ನ ಈ ಲೆವೆಲ್ವರೆಗೂ ತಂದು ನಿಲ್ಸಿದ್ರು. ಖುಷಿ ಆಗ್ತದೆ. ಲಾಲಿ ಹಾಡೋದೇನಾದ್ರು ಅವ್ರು ಹಾಡುಗಳಂದ್ರೆ ಅವ್ರಿಗೆ ಭಾಳ ಇಷ್ಟ. ಏನಾದ್ರು ಟ್ರೈ ಮಾಡಿಸ್ತಿದ್ರ ಸರ್? ಏನಿಲ್ಲ ಸರ್, ಏನಿಲ್ಲ. ಕ್ಯಾಶುಲಾಗಿ ನಾನು ಏನು ಹೇಳ್ತಾ ಇದ್ದೋ ಅದನ್ನು ಏನು ಮಾಡಬೇಕು ಅಂತ. ಆಮೇಲೆ ನನಗೆ ಮೊದಲು ತುಂಬ ಸ್ವಲ್ಪ ಈ ಮಾಡಿ ತೋರಿಸೋ ಹುಚ್ಚುಗಳು ಜಾಸ್ತಿ ಇತ್ತು ಮೊದಲು. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಅವ್ರಿಗೆ ಏನು ಹೇಳ್ತೀವಿ ನಾವು ಎಕ್ಸ್ಪ್ಲೈನ್ ಮಾಡೋದ್ರು ಸರ್. ಯಾವೇ ಹೀರೋಗಳಿಗೂ ನಾವೇನು ಮಾಡಿ ತೋರಿಸ್ಬೇಕೇನಿಲ್ಲ ಸರ್. ನಾವೇನು ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಅವ್ರ ಮೈಂಡಲ್ಲಿ ಇದ್ಬಿಟ್ರೆ ಅದು ಎಲ್ಲರೂ ಮಾಡ್ತಾರೆ. ಇವಾಗ ಯಾವ ಹೀರೋಗಳು ಯಾರು ಮಾಡ್ತಾರೆ ಅಂದರೆ, ಯಾವೇನೋ ಆ್ಯಕ್ಟಿಂಗ್ ಮಾಡಿ ಯಾರು ಡೈರೆಕ್ಟರ್ಗಳು ತೋರ್ಸೋಕ್ಕೆ ನಾವು ಮಾಡಿದ್ದವ್ರು ಮಾಡೋಕ್ಕಾಗಲ್ಲ. ನಾನು ಮಾಡ್ದಂಗೆ ನೀವು ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದು 5% 10% ಅದನ್ನು ಯೂಸ್ ಮಾಡ್ಕೋಬೋದು ಅಷ್ಟೇ. ಕತೆಗೆ ಏನು ನ್ಯಾಯ ಬೇಕು, ನನಗೇನು ನಿಮ್ಮ ಕಡೆಯಿಂದ ನಾನು ಏನು ತೊಗೋಬೇಕು ಅನ್ನೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ನೀವು ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ಮಾಡ್ತೀನಿ ಅನ್ನೋವಾಗ ಅದು 100% ಕ್ವಾಲಿಟಿ ಸಿಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ. ಇವಾಗೆಲ್ಲ ಬಿಡಿ ಮಾನಿಟ್ರಲ್ಲಿ, ಅವಾಗೆಲ್ಲ ನಾವು ನೋಡ್ತಾ ಇದ್ದೆ ಅವ್ರ ಫೇಸು, ಅವ್ರ ಡೈಲಾಗು, ಅವ್ರ ಫೇಸ್, ಇವು ಇಷ್ಟೇ ನಾವು ನೋಡ್ತಾ ಇದ್ದಿದ್ದು. ಬರೀ ಮುಖಗಳನ್ನೇ ನೋಡ್ತಾ ಇದ್ದಿದ್ದು. ನಮ್ಗೆ ಅದು ಆ ಫೀಲಿಂಗ್ಸ್ ಇದೆಯಾ ಅನ್ನೋದು ನಮ್ಮ ಮೈಂಡಲ್ಲಿ ಹೋಗ್ಬಿಟ್ಟಿರೋದು. ಅದರಿಂದ ನಮಗೆ ಅದು ಯಾವುದೂ ಕನ್ಫ್ಯೂಸ್ ಇರಲಿಲ್ಲ. ಸೊ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು, ಮಾಡಿದ್ವಿ. ನಾನು ಮಾಡಿದ 4 ಸಿನಿಮಾದಲ್ಲಿ ಯಾವತ್ತೂ ನಾನು ಅಯ್ಯೋ ಏನಪ್ಪ ಅಂತ ಇವತ್ತೊಂದು ದಿವಸನೂ ನಾನು ತಲೆ ಕೆರ್ಕೊಂಡಿಲ್ಲ. ಯಾವುದೇ ಹೀರೋಗಳ ಜೊತೆ ಮಾಡೋದಾಗಲೂ ನಾನು ಯಾರ್ದು ತಲೆ ಕೆರ್ಕೊಂಡಿಲ್ಲ. ಒಂದು ಹೀರೋ ಜೊತೆ ಮಾಡಿದ್ದು ಇನ್ನೂ ತಲೆ ಕೆರ್ಕೊತಾ ಇದ್ದೀನಿ. ಅದು ಯಾರೋ ಹೊಸಬರು, ಅದು ಬಿಟ್ಬಿಡಿ. ಅವರು ಇನ್ನು ಮಿಕ್ಕಿದ್ದು ಎಲ್ಲರ ಹತ್ರನೂ ಕೆಲಸ ಮಾಡಿದ್ದೀನಿ. ರವಿ ಸರ್ ಹತ್ರ ಮಾಡಿದ್ದೀನಿ, ಅಂಬರೀಷ್ ಅಣ್ಣನ ಹತ್ರ ಮಾಡಿದ್ದೀನಿ, ಕಲ್ಯಾಣ್ ಕುಮಾರ್ ಜೊತೆ ಮಾಡಿದ್ದೀನಿ, ಶಶಿಕುಮಾರ್ ಮಾಡಿದ್ದೀನಿ, ದೇವರಾಜ್ ಸರ್ ಜೊತೆ ಮಾಡಿದ್ದೀನಿ, ವಿಜಯ್ ಸರ್ ಜೊತೆ ಮಾಡಿದ್ದೀನಿ. ಯಾರ ಹತ್ರನೂ ನಾನೇನಂದರೆ ನನಗೇನು ಬೇಕೋ ಅದನ್ನು ಲೈನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನನಗೇನು ಬೇಕೋ ಅದು ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಮಾಡೋದು. ಸೊ ಅದೇ ಥರ ದರ್ಶನ್ ಸಾರು ಎಲ್ಲ ಯಾವುದೇ ಡೈರೆಕ್ಟ್ರು ನೀವು ಕೇಳಿ ನೋಡಿ, ಯಾರ ಹತ್ರನ ಮಾಡಿ, ಅವ್ರಿಗೆ ಆಗದೆ ಇರೋ ಹತ್ರ ಕೇಳಿ, ಆಗೋರ ಹತ್ರನ ಕೇಳಿ. ಅವ್ರು ಯಾವತ್ತೂ ಒಂದು ದಿವಸನೂ ಸೆಟ್ಟಲ್ಲಿ ಯಾವುದೇ ಡೈರೆಕ್ಟ್ರಿಗೆ ಕರೆಕ್ಷನ್ ಮಾಡಿ, ಡೈಲಾಗ್ ಕರೆಕ್ಷನ್ ಮಾಡಿ, ನಾನು ಇದು ಕಲೆಕ್ಷನ್ ಮಾಡಿ, ನಾನು ಹಂಗಿರ್ಬೇಕು, ಅವ್ನು ಹಿಂಗಿರ್ಬೇಕು, ನಾನು ಅಲ್ಲಿಂದ ಓಡ್ಬರ್ತೀನಿ ಇಲ್ಲಿ, ಆ ಥರ ಏನು ಹೇಳಲ್ಲ ಅವರು. ದರ್ಶನ್ ಅವರು, ಉಮಾಶ್ರೀ ಅವರು ಮತ್ತೆ ಸಾಧು ಕೋಕಿಲ ಅವರು ಮೂರ್ದು ಒಂದು ಜುಗಲ್ಬಂದಿ ಸಕ್ಕತ್ತಾಗಿತ್ತು. ಆದ್ರೆ ಅಂದ್ರೆ ಅವ್ರನ್ನ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಈ ಸಿನಿಮಾ ಮೂಲಕ ಆಗಿತ್ತು ಸರ್. ಇತ್ತು ಸರ್. ಆಮೇಲೆ ಏನು ಗೊತ್ತಾ, ಒಂದೊಂದು ಟೈಮ್ ಒಂದೇ ಥರ ಕತೆ ಮಾಡೋಕ್ಕೂ ಆಗಲ್ಲ. ಒಂದೊಂದು ಟೈಮ್ ಹಂಗೆ ಆಗೋಯ್ತು, ಏನು ಆಗೋಯ್ತು, ಅವ್ರದ್ದು ಬ್ಯುಸಿ ಆಗೋದ್ರು. ಸೊ ಹೀಗೆ ನಡೆದೋಗೋಯ್ತು. ಸೊ ನಾನು ಮಾಡೋದೇನಂದ್ರೆ, ನಾನು 4 ಪ್ಯಾಟ್ರನಲ್ಲಿ ಮಾಡಿದ್ದೀನಿ. 4 ಸಿನಿಮಾನು 4 ಪ್ಯಾಟ್ರನಲ್ಲೇ ಮಾಡಿದ್ದೀನಿ. ನನ್ನ ಸಿನಿಮಾನು ಅವ್ರು 4 ಸಿನಿಮಾನು 4 ಪ್ಯಾಟ್ರನ್.